ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 337ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸೀತೆಯನ್ನು ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡು ಹೋಗ್ತಾ ಇರ್ತಾನೆ. ಸೀತೆ ಪ್ರಕೃತಿಯನ್ನು, ಗಿಡಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಕೇಳುತ್ತಾ ಅವುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾವಣನು ತನ್ನ ಕದ್ದ ಸುದ್ದಿಯನ್ನು ರಾಮ ಲಕ್ಷ್ಮಣರಿಗೆ ತಿಳಿಸಲಿಕ್ಕೆ ಹೇಳ್ತಿದ್ದಾಳೆ. ಅದೇ ವೇಳೆಯಲ್ಲಿ ಅವಳ ಕಣ್ಣು ಎದುರಿಗೆ ಜಟಾಯು ಗಿಡದಲ್ಲಿದ್ದುದು ಕಂಡು ಬರ್ತಿದೆ. ಜಟಾಯುಯಲ್ಲಿ ಕೂಡ ಅದನ್ನೇ ಪ್ರಾರ್ಥನೆ ಮಾಡಿದಾಗ ಜಟಾಯು ರಾವಣನಿಗೆ ಕೆಲವು ಉಪದೇಶಗಳನ್ನು ಮಾಡ್ತಾನೆ. ಸೀತೆಯನ್ನು ಅಪಹರಿಸಿದ್ದು ಇದು ಒಳ್ಳೆಯದಲ್ಲ. ನೀವೊಬ್ಬ ರಾಜನಾಗಿ ಎಲ್ಲರ ಹಕ್ಕುಗಳನ್ನು, ಎಲ್ಲರನ್ನು ರಕ್ಷಿಸಬೇಕು. ವಿಶೇಷವಾಗಿ ಮಹಿಳೆಯರನ್ನು ರಕ್ಷಿಸುವಂತಹ ರಾಜಧರ್ಮ ನಿನ್ನದು. ಮತ್ತು ನೀನೊಬ್ಬ ಒಳ್ಳೆ ಶಿವನ ಭಕ್ತನೂ ಆಗಿದ್ದೀಯ. ಇಂತಹ ಹೀನ ಕೃತ್ಯಗಳನ್ನು ಮಾಡುವುದರಿಂದ ನಿನ್ನಲ್ಲಿ ಯಾವ ಧರ್ಮ ತತ್ವಗಳು ಉಳಿಯೋದಿಲ್ಲ. ಅಸಹಾಯಕ ಸ್ತ್ರೀಯನ್ನು ಶೋಷಿಸುವುದು, ಅವಳ ಮೇಲೆ ಬಲಾತ್ಕಾರ ಮಾಡುವುದು, ಇವೆಲ್ಲವೂ ಏನಿದೆ ಇವು ಅಧರ್ಮದ ಕಾರ್ಯಗಳು, ಪಾಪದ ಕೃತ್ಯಗಳು. ಇಂಥವುಗಳನ್ನು ರಾಜನಾದವನು ಮಾಡಬಾರದು. ಅರ್ಥಾತ್ ಯಾರು ಆಡಳಿತದಲ್ಲಿರ್ತಾರೆ, ಯಾರು ಸಮಾಜದ ಹಿತವನ್ನು ಕಾಪಾಡಿಕೊಂಡು ಹೋಗುವ, ಸಮಾಜವನ್ನು ರಕ್ಷಿಸಿಕೊಂಡು ಹೋಗುವ ಹೊಣೆಯನ್ನು ಹೊಂದಿರ್ತಾರೆ, ಅಂಥವರಂತೂ ಇಂತಹ ಸ್ತ್ರೀಯರ ಶೋಷಣೆಯಂತಹ ನೀಚ ಕಾರ್ಯಗಳನ್ನು ಮಾಡಬಾರದು ಅಂಥೇಳಿ ಜಟಾಯು ರಾವಣನಿಗೆ ಉಪದೇಶವನ್ನು ಹೇಳ್ತಾ ಅದನ್ನೇ ಹೀಗೆ ಮುಂದುವರಿಸ್ತಾನೆ. ನೀನು ಸೀತೆಯನ್ನು ಅಪಹರಿಸ್ಕೊಂಡು ಹೋಗಲಿಕ್ಕೆ ಬಲಾಢ್ಯವಾದ ಕಾರಣಗಳು ಏನದಾವ? ಅವಳಿಗೇನು ರಾಮನಿಂದ ಏನಾದರೂ ಲುಕ್ಸಾನ್ ಮಾಡಿದಾನ, ಏನಾದರೂ ತಪ್ಪು ಮಾಡ್ಯಾನ ಅಂತ ಕೇಳ್ತಾ, ಹಾಗಾದರೆ ನೀನು ಸೀತೆಯನ್ನು ಅಪಹರಿಸ್ಕೊಂಡು ಹೋಗಲಿಕ್ಕೆ ಏನಾದರೂ ಹಿಂದೆ ದೂಷಣ ಮತ್ತು ಖರ ಇವರನ್ನು ಜನಸ್ಥಾನದಲ್ಲಿ ರಾಮನು ಸಂಹರಿಸಿದ್ದಕ್ಕಾಗಿ ನೀನು ಸೀತೆಯನ್ನು ಅಪಹರಿಸ್ತಿದ್ದೀಯಾ? ಅಥವಾ ಶೂರ್ಪಣಖಾಳ ಮುಖಭಂಗ ಮಾಡಿದ್ದಕ್ಕಾಗಿ ನೀನು ಸೀತೆಯನ್ನು ಅಪಹರಿಸುತ್ತಿದ್ದೀಯಾ? ಹಾಗಾದರೆ ಈ ಸೀತೆಯನ್ನು ಅಪಹರಿಸಲಿಕ್ಕೆ ಏನು ಕಾರಣ? ಒಂದು ವೇಳೆ ಇವೆರಡು ಕಾರಣ ಇದ್ದು ಅಂದ್ರೆ ಆವಾಗ ಮುಂದುವರೆದ ಜಟಾಯು ರಾವಣನಿಗೆ ಹೇಳ್ತಾನೆ, ಹೇಡಿಯಂತೆ ಕದ್ದು ಅಸಹಾಯಕ ಸೀತೆಯನ್ನು ಅಪಹರಿಸಬೇಡ. ಒಂದು ವೇಳೆ ಇವೆರಡು ನಿನ್ನ ಸೇಳಿತ್ತಂದ್ರೆ ಹಿಂಗೆ ನೀನು ಹೇಡಿಯಂತೆ ಅಂದ್ರೆ ರಾಮ ಲಕ್ಷ್ಮಣ ಇಲ್ಲಲ್ಲಿ, ಸೀತೆಯೊಬ್ಬಳ ಅಸಹಾಯಕ ಸ್ಥಿತಿಯಾಗದ ಅಂತ ಅಸಹಾಯಕ ಸ್ತ್ರೀಯನ್ನು ಅಪಹರಣ ಮಾಡೋದು ಸರಿ ಅನಿಸೋದಿಲ್ಲ, ಅಪಹರಿಸೋದು ಸರಿ ಅನಿಸೋದಿಲ್ಲ. ತಕ್ಷಣ ಬಿಡು ಸೀತೆಯನ್ನು, ರಾಮ ಬರುವುದನ್ನು ಕಾಯು. ನೀನು ಮಹಾಪರಾಕ್ರಮಿನೇ ಆಗಿದ್ರೆ ಒಂದು ವೇಳೆ ಅವೆರಡು ಕಾರಣಗಳು ಈ ಸೀತೆ ಅಪಹರಣಕ್ಕೆ ಕಾರಣಗಳಾಗಿದ್ದು ಅಂದ್ರೆ ನೀ ಏನು ಮಾಡೋದು? ತಕ್ಷಣ ಸೀತೆಯನ್ನು ಬಿಟ್ಬಿಡು. ರಾಮ ಬರೋ ತನಕ ಕಾಯು. ರಾಮನ ಶಿಟ್ಟಿನ ಜ್ವಾಲೆಗಳನ್ನು ಎದುರಿಸುವ ಶೂರನಂತೆ ಹೆಂಗೆ ಕಾಯಪ್ಪ ಅಂದ್ರೆ, ರಾಮ ಬಂದ ತಕ್ಷಣ ರಾಮನ ಇನ್ನಂಗನ್ನ ಮಹಾಪರಾಕ್ರಮಿ ಅದನ, ಅವನ ಶಿಟ್ಟಿನ ಜ್ವಾಲೆಯನ್ನು ಎದುರಿಸುವಂಥ ಧೈರ್ಯದಿಂದ ನೀವು ಏನು ಮಾಡೋ? ರಾಮನ ಬರುವಿಕೆಯನ್ನು ಕಾಯು. ನೀ ರಾಮ ಇಲ್ಲದ ಸಮಯದಾಗ, ಲಕ್ಷ್ಮಣ ಇಲ್ಲದ ಸಮಯದಾಗ ಈ ರೀತಿಯಾಗಿ ಸೀತೆಯನ್ನು ಅಪಹರಿಸುವುದು ನಿನ್ನ ಪರಾಕ್ರಮಕ್ಕೆ, ನಿನ್ನ ವ್ಯಕ್ತಿತ್ವಕ್ಕೆ ಇದು ಯೋಗ್ಯ ಅನಿಸುವುದಿಲ್ಲ ಅಂಥೇಳಿ ಮತ್ತೆ ಮುಂದುವರಿಸ್ತಾನೆ. ನಿನಗೆ ಪ್ರಜ್ಞೆ ಇಲ್ಲ. ಅವಳು ಕೇವಲ ಸೀತೆಯಲ್ಲ, ನಿನ್ನ ಕೊರಡಿಗೆ ಸುತ್ತಿದ ವಿಷಸರ್ಪ. ನೀನು ಏನೋ ಒಬ್ಬ ಸಾದಾ ಸ್ತ್ರೀಗತೆ ಕಾಣಿಸತ್ತಾಳ ಸೀತೆ, ಅಷ್ಟು ಸುಲಭವಾಗಿ ತಿಳಿಬೇಡ. ನಿನಗೆ ಅವಳು ಏನದಾಳು ತಿಳಿತಾ ಇಲ್ಲ ನಿನಗೆ.
ಅವಳ ಅಪಹರಣದಿಂದ ನಿನಗೆ ಏನಾಗ್ತೈತೆ ಅನ್ನೋದು ಆ ಪ್ರಜ್ಞೆ ಸಹಿತ ನಿನಗೆ ಆ ತಿಳುವಳಿಕೆ ನಿನಗಿಲ್ಲ. ಅವಳು ಹೇಗಪ್ಪ ಅಂದ್ರೆ ನಿನ್ನ ಕೊರಳಿಗೆ ಸುತ್ತಿದ ವಿಷ ಸರ್ಪ ಇದ್ದಂಗೆ ಯಾವಾಗ ಬೇಕಾದಾಗ ನಿನ್ನನ್ನು ಕಚ್ಚಿ ಅವಳು ವಧೆ ಮಾಡಬಹುದು. ಓ ಅಸಭ್ಯನೇ, ನೋಡ್ರಿ ಇಲ್ಲಿ ಸಭ್ಯನೇ ಅನ್ನಲಿಲ್ಲ ನಮ್ಗೆ, ಅಸಭ್ಯನೇ ಅಂದ ಜಟಾಯು ರಾವನಿಗೆ. ಯಾಕೆ ಸಭ್ಯತೆ ಅಂದ್ರೆ ಧರ್ಮ ಪಾಲಕರು ಇರ್ತಾರೆ, ಶಿಷ್ಟಾಚಾರ ಇರ್ತೈತೆ ಅವರಲ್ಲಿ, ಧರ್ಮನಿಷ್ಠ ತತ್ವನಿಷ್ಠೆ ಉಳ್ಳವರು ಇರ್ತಾರೆ. ಇಲ್ಲೇ ಈ ಪ್ರಸಂಗದಲ್ಲಿ ಈ ಸಂದರ್ಭದಲ್ಲಿ ರಾವಣ ಅವೆಲ್ಲವುಗಳನ್ನು ಕಳೆದುಕೊಂಡಿರ್ತಾನೆ, ಅವನಲ್ಲಿ ಯಾವುದೇ ಸಭ್ಯತೆ ಇರುವುದಿಲ್ಲ. ಅದಕ್ಕೆ ಜಟಾಯು ಸಂದರ್ಭೋಚಿತವಾಗಿ ಸಂಬೋಧನೆಯನ್ನು ಉಪಯೋಗ ಮಾಡ್ತಾನೆ. ಓ ಅಸಭ್ಯನೇ, ಹೊತ್ತವನೇ ಭಾರ ಇಳಿಸಬೇಕು. ಭಾರ ಯಾರು ಹೊತ್ತಿರ್ತಾರಲ್ಲ ಅವರೇ ಇಳಿಸ್ಕೊಳ್ಬೇಕು, ಮತ್ತೊಬ್ಬರಿಗೆ ಇಳಿಸೋಕೆ ಬರೋದಿಲ್ಲ. ಯಾರು ತಲೆ ಮೇಲೆ ಹೊತ್ಕೊಂಡ್ಕೊಂತಾರೆ ವಜ್ಜೆ ಅದೇ ಅಂದ್ರೇನು, ನೀ ಶೀತೆಯನ್ನು ಏನು ಅಪಹರಿಸ್ತಾ ಇದೆಯಲ್ಲ ಈ ಭಾರವನ್ನು ನೀನು ಹೊತ್ತಿದೀಯಾ, ಇದು ನೀನು ಇಳಿಸ್ಕೊಳ್ಬೇಕಾಗ್ತಿದೆ. ವಿಷ ಕುಡಿದವನೇ ಕಷ್ಟ ಅನುಭವಿಸಬೇಕು. ಯಾರು ವಿಷ ಕುಡಿತಾರಲ್ಲ ಅವನಿಗೆ ಗೊತ್ತಾಗಿರ್ತದೆ ಕಷ್ಟ, ಅವನೇ ಅನುಭವಿಸ್ಬೇಕಲ್ಲ. ಒಬ್ಬ ವಿಷ ಕುಡಿದು ಮತ್ತೊಬ್ಬಗೆ ನಾನು ಕಷ್ಟ ಅನುಭವಿಸಂದ್ರೆ ಆಗೋದಿಲ್ಲ. ಈಗ ನೀ ಏನು ಮಾಡ್ತಾ ಇದ್ದೀಯಾ, ಸೀತೆಯನ್ನು ನಿನ್ನ ಮೈಮ್ಯಾಗ ಹಾಕೊಳ್ತಾ ಇದ್ದೀಯಾ, ಅಷ್ಟೇ ಅಲ್ಲ ಸೀತೆ ಎಂಬ ವಿಷಯವನ್ನು ನೀನು ಕುಡಿತಾ ಇದ್ದೀಯಾ. ಸೀತೆಯ ಅಪಹರಣದಿಂದ ಬರುವಂತಹ ತೊಂದರೆಗಳನ್ನು ನಾಶವನ್ನು ನೀನೇ ಎದುರಿಸಬೇಕಾದೀತು ಅಂತ ಜಟಾಯು ರಾವಣನಿಗೆ ಎಚ್ಚರಿಕೆ ಮಾತುಗಳನ್ನು ಆಡ್ತಾನೆ. ಮುಂದುವರೆದು, ಸಿಗದು ಖ್ಯಾತಿ ಧರ್ಮಫಲ ಯಶ ಈ ಕರ್ಮದಿಂದ. ನೀ ಏನೀಗ ಮಾಡಾಕತ್ತಿಲ್ಲ, ಕುಕೃತ್ಯ ಏನು ಮಾಡಾಕತ್ತಿಲ್ಲ, ಇದರಿಂದ ನಿನಗೆ ಧರ್ಮಫಲ ಸಿಗುವುದಿಲ್ಲ, ಒಳ್ಳೆಯದಾಗೋದಿಲ್ಲ, ನಿನಗೆ ಕೆಟ್ಟದಾಗೋದು. ಇದು ಭಾಳ ಸಾರ್ವಕಾಲಿಕ ಸತ್ಯ ಇದೆ. ಯಾರು ಬದುಕಿನಲ್ಲಿ ಕುಕೃತ್ಯಗಳನ್ನು ಮಾಡ್ತಾ ಬಂದಿರ್ತಾರೆ, ಸಾಮಾನ್ಯವಾಗಿ ಸ್ತ್ರೀಯರ ವಿಷಯದಲ್ಲಿ ಯಾರು ಹೆಚ್ಚು ಸ್ತ್ರೀಯರನ್ನು ಪೀಡಿಸಿರ್ತಾರೆ, ಶೋಷಣೆ ಮಾಡಿರ್ತಾರೆ, ಅದರ ದುಷ್ಫಲವನ್ನು ಈಗ ಅವರು ಅನುಭವಿಸಲೇಬೇಕು. ಒಂದು ವೇಳೆ ಅವ್ರೇನೋ ನಮ್ಗೆ ಯಾರು ನೋಡ್ತಾರೆ ಹಾಗೆ ಹೀಗೆ ನಾವು ಎಷ್ಟಿದೆ ಅಂತಂದರೂ ಕೂಡ ಆಗೋದಿಲ್ಲ. ಎಲ್ಲ ದೈವದ ಇಚ್ಛೆ ಇರ್ತದೆ. ದೈವ ಯಾವಾಗ ನಿರ್ಧಾರ ತಗೊಳ್ತದಲ್ಲ ಒಂದು ಕ್ಷಣದಲ್ಲಿನೂ ನಿಮ್ಮ ಯಾವುದೂ ದರ್ಪ ಉಳಿದಿಲ್ಲ. ಹೆಣ್ಣಿನ ಮೇಲೆ ನೀವು ಎಷ್ಟು ಅತ್ಯಾಚಾರ ಮಾಡಿರ್ತೀರಿ, ಎಷ್ಟು ಹೆಣ್ಣಿಗೆ ಅನ್ಯಾಯ ಮಾಡಿರ್ತೀರಿ, ಅದರದೆಲ್ಲ ಲೆಕ್ಕವನ್ನು ಹೀಗೆ ನೀವು ಕೊಡಬೇಕಾಗ್ತಿದೆ. ಅದಕ್ಕೆ ಅವ್ರು ರಾವಣಿಗೆ ಹೇಳ್ತಾನೆ, ಇದು ಮಾಡ್ತಾ ಇರೋದು ದೊಡ್ಡ ತಪ್ಪಿದು, ಅದಕ್ಕೆ ತಿಳ್ಕೋ ಸರಿಯಾಗಿ ಈ ಕೆಲಸವನ್ನು ಮಾಡಬೇಡಂತ ಮುಂದುವರಿಸ್ತಾನೆ. ಇದು ದೇಹದ ಶ್ರಮ ಮಾತ್ರ ತಿಳಿದುಕೋ ರಾವಣ. ಸ್ತ್ರೀ ಏನು ಹೊತ್ಕೊಂಡು ಹೊಂದಿದಿಲ್ಲ, ಇದು ನಿಂದ ಫಿಸಿಕಲ್ ಎಕ್ಸರ್ಸೈಸ್ ಅಷ್ಟೇ ಎತ್ಕೊಂಡು ಹೋಗೋದು. ಮತ್ತು ಇದು ಏನಿದೆಲ್ಲ ನೀನು ಒಬ್ಬ ಜ್ಞಾನಿಯಾಗಿ ತಿಳುವಳಿಕೆ ಉಳ್ಳವನಾಗಿ ಎಲ್ಲನೂ ತಿಳ್ಕೊಂಡು ಈ ಪಾಪ ಕೃತ್ಯವನ್ನು ಮಾಡಬೇಡ. ಪರಸ್ತ್ರೀಯನ್ನು ಅಪಹರಿಸುವಂಥ ಕೆಲಸವನ್ನು ಮಾಡಬೇಡ. ಮುಂದುವರೆದು ಹೇಳ್ತಾನೆ, ನಾನು ಹುಟ್ಟಿ ಬದುಕಿದ್ದು 60,000 ವರ್ಷ ತಂದು ಹೇಳಕ್ಕೆ ಹಿಡಿತಾನೆ ಜಟಾಯು. ನನಗೆ ಎಷ್ಟಾಗಿದೆಪ್ಪ ಅಂದ್ರೆ ವಯಸ್ಸಿಗ 60,000 ವರ್ಷ ಆಗಿದೆ. ದೈತ ಅವಾಗೆಲ್ಲ ಕೆಲವೊಂದು ಕಡೆಗೆ ಎವಿಡೆನ್ಸಸ್ ಬರ್ತಾವೆ. ಹಿಂದೂ ಬಹಳಷ್ಟು ಏನು ಪಶು ಪಕ್ಷಿ ಪ್ರಾಣಿಗಳು ದೈತಾಕಾರದಾಗ ಇದ್ದಿಲ್ಲ, ಅವುಗಳ ಆಯುಷ್ಯನೂ ಭಾಳ ಇರ್ತಿತ್ತು. ಅದಕ್ಕೆ ಜಟಾಯು ಹೇಳ್ತಿದ್ದೆ, ನನಗೆ 60,000 ವರ್ಷ ಆಗಿದೆ. ಪಿತೃಗಳಿಗೆ ವಂಶಜರಿಗೆ ನಾ ಸೇವೆ ಸಲ್ಲಿಸಿರುವೆ. ಹಿಂದಿನವ್ರಿಗೆಲ್ಲನೂ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸಿದೆ ನಾನು, ಅವ್ರ ಪೀಳಿಗೆಗೂ ಸೇವೆ ಸಲ್ಲಿಸಿದ್ದಾನೆ. ಉದಾಹರಣೆಗೆ ಅಂದರೆ ರಾಮನ್ ತೋಳಿ, ರಾಮಗೂ ಸೇವೆ ಸಲ್ಲಿಸಿದನು, ದಶರಥಗೂ ಸೇವೆ ಸಲ್ಲಿಸಿದನು, ದಶರಥನ ಪಿತೃಗಳಿಗೂ ಸಲ್ಲಿಸಿದನು. ಅದೇ ರೀತಿಯಾಗಿ ರಾಮನ ನೀನು ಪುಲಸ್ತ ವಂಶಜ ಏನಿದೆಯಲ್ಲ, ನಿನ್ನ ವಂಶಜರು ಕೂಡ ನಾನು ಸೇವೆಯನ್ನು ಸಲ್ಲಿಸಿರುವೆ. ಓ ರಾವಣ, ವಯಸ್ಸಿನಿಂದ ನನಗೆ ಚಿಕ್ಕವನಿ. ನಾ ಯಾಕೆ ನಿನಗೆ ಉಪದೇಶ ಕೊಡ್ತಾ ಇದ್ದೀನಿ ಅಂದರೆ, ನೀನು ನನ್ನ ಮುಂದೆ ಹುಟ್ಟಿದಂಥ ಕೂಸು, ನೀನು ನನಗಿಂತ ಸಣ್ಣವ, ತಪ್ಪು ಮಾಡ್ತಾ ಇದ್ದೀಯಾ. ಇದು ಹಿರಿಯರದು ಕರ್ತವ್ಯ. ಸಣ್ಣ ಮಕ್ಕಳು ಏನಾದರೂ ತಪ್ಪು ಮಾಡ್ತಿದ್ರಲ್ಲ ಅವ್ರಿಗೆ ತಿದ್ದು ಹೇಳಬೇಕಾಗ್ತದೆ. ಕೇಳ್ತಾರೋ ಬಿಡ್ತಾರ ಮತ್ತು ಬೇರೆ, ಕೇಳಿದ್ರು ಒಳ್ಳೆ ಮಾರ್ಕ್ ಹಿಡ್ಕೊಂಡು ಹೋಗ್ತಾರೆ, ಕೇಳಲಿಲ್ಲ ಅಂದ್ರೆ ಅದರಿಂದ ಆಗುವಂತಹ ಅನಾಹುತಗಳನ್ನು ಎದುರಿಸಬೇಕಾಗ್ತಿದೆ. ಅದಕ್ಕೆ ಹಿರಿಯರಾದವರು ತಮ್ಮ ಮುಂದೆ ಏನಾದರೂ ಕೆಟ್ಟ ಘಟನೆಗಳಿಗೆ ಹಚ್ತಾ ಇದ್ರು, ಯಾವುದೇ ವ್ಯಕ್ತಿ ಅಧರ್ಮ ಮಾಡ್ತಾ ಇದ್ದಂದ್ರೆ ಅವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನಿಗೆ ಅವನ ತಪ್ಪುಗಳ ಬಗ್ಗೆ, ಕುಕೃತ್ಯಗಳ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗಿ. ಇದು ಹಿರಿಯರ ಕರ್ತವ್ಯ. ಅದನ್ನೇ ಹೇಳ್ತಾ ನಾವು, ಓ ರಾವಣ, ವಯಸ್ಸಿನಿಂದ ನನಗೆ ನೀನು ಚಿಕ್ಕವನಿ.
ನಾನು ನಿನಗೆ ದೊಡ್ಡವ ವೃದ್ಧ ಅನುಭವಿ, ನನ್ನ ಮಾತು ಕೇಳು. ನನಗೆಲ್ಲ ಅನುಭವ ಐತೆಪ್ಪ, ಎಲ್ಲರೂ ನೋಡೇ ನಿನ್ನಂಥವ್ರನ್ನ ಎಲ್ಲ ಏನು ಮಾಡ್ಯಾರ ಅಂದ್ರೆ ಕುಕೃತ್ಯ ಮಾಡ್ಯವರೆಲ್ಲನೂ ಹೋಗಿ ಬಿಟ್ಟಾರ, ಅದಕ್ಕೆ ನನ್ನ ಉಪದೇಶಗಳನ್ನು ನೀನು ಪಾಲಿಸು ಅಂತ ಹೇಳ್ತಾನೆ. ಸೀತೆಯನ್ನು ಒಯ್ಯಲಾರೆ ನನ್ನ ಕಣ್ಣು ತಪ್ಪಿಸಿ, ಮುಂದೆ ಹೇಳಿಬಿಡ್ತಾನೆ. ಮತ್ತು ನನ್ನ ಮಾತನೇ ಉಪದೇಶ ಕೇಳಲಿಲ್ಲ ಅಂದ್ರೆ ನೀನು ತೊಗೊಂಡು ಹೋಗ್ತೀನಿ ಸೀತೆನಂದ್ರೆ ಅಷ್ಟು ಸುಲಭವಾಗಿ ನಾನು ಬಿಟ್ಟುಕೊಡೋದಿಲ್ಲ. ನನ್ನ ಕಣ್ಣು ಮುಂದೆ ನೀ ಸೀತೆಯನ್ನು ಅಪಹರಿಸ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾನೆ. ತಡೆ, ರಾಮನೊಂದಿಗೆ ಯುದ್ಧ ಮಾಡು, ಓಡಿ ಹೋಗಬೇಡ. ರಾಮ ಬರ್ತಕ್ಕ ನಿಲ್ಲ, ನೀ ಈಗ ಓಡಿ ಹೋಗಕ್ಕೆ ಹೋಗ್ಬೇಡ, ನಿಲ್ಲ. ರಾಮನ ಕೂಡ ಯುದ್ಧ ಮಾಡಿ ರಾಮನ ಬೇಕಾದ್ರೆ ನೀನು ಸಾಯಿಸೇ ಸೀತೆನ ಹೊತ್ಕೊಂಡು ಹೋಗಿ. ಆದರೆ ರಾಮನಿಲ್ಲದೆ ನೀ ಹೋಗಬೇಡ. ನಿನ್ನಲ್ಲಿ ರಾಮನ ಸೋಲಿಸುವಂಥ ಪರಾಕ್ರಮ ಇತ್ತಂದ್ರೆ ರಾಮ ಬರೋ ತನಕ ನೀನು ನಿಲ್ಲು ಅಂತ ಜಟಾಯು ರಾವಣನಿಗೆ ಹೇಳ್ತಾನೆ. ರಾಮನನ್ನು ನಾ ಹುಡುಕಿ ತರುವ ಸಮಯದಲ್ಲಿ ನೀ ತಪ್ಪಿಸಿಕೊಂಡು ಓಡುವೆ, ನಾನೇ ತಡೆಯುವೆ ನಿನ್ನ. ಈಗ ನಾನು ನಿಮ್ಮನ್ನು ಇಲ್ಲೇ ಬಿಟ್ಟುಕೊಂಡು ನಾ ರಾಮನ ಹುಡ್ಕೊಂಡು ಇಲ್ಲೇ ಕರ್ಕೊಂಬರಕ್ಕೆ ಹೋದ್ನಿ ಅಂದ್ರೆ ನಿನಗೆ ಅವಕಾಶ ಸಿಗ್ತದೆ, ನೀವು ಓಡಿ ಹೋಗಿಬಿಡ್ತೀಯ. ಅದಕ್ಕೆ ನಾ ಆ ಕೆಲಸ ಮಾಡೋದಿಲ್ಲ. ರಾಮನ ಹುಡ್ಕೊಂಡು ಹೋಗಿ ಇಲ್ಲಿ ನಿನ್ನ ಮುಂದೆ ತರಕ್ಕೆ ನಾನು ಆ ಕೆಲಸ ಮಾಡೋದಿಲ್ಲ, ನಾನೇ ನಿನ್ನ ಮುಂದೆ ಹೋಗ್ರಂಗೆ ತಡೆಯುತ್ತೇನೆ ಅಂಥೇಳಿ ಜಟಾಯು ರಾವಣನಿಗೆ ಹೇಳ್ತಾನೆ. ನನ್ನ ಸಹಾಯಕ್ಕೆ ನನ್ನಿಬ್ಬರು ಸಹೋದರರು ಕರೆಸುವಷ್ಟು ಸಮಯ ಇಲ್ಲ. ಜಟಾಯು ಹೇಳ್ತಾನೆ, ನನ್ನಿಬ್ಬರು ಸಹೋದರದರು ಅವ್ರು ಮಹಾಪರಾಕ್ರಮಿದರು, ಬಟ್ ಅವ್ರನ್ನ ಈಗ ನನ್ನ ಸಹಾಯಕ್ಕೆ ಕರೆಸುವಷ್ಟು ನನಗೆ ಸಮಯ ಇಲ್ಲ, ನಾನೇ ತಡೆಯುವೆ ನಿನ್ನ. ನಾನು ಒಬ್ಬನೇ ಇದ್ದೇನೆ ಸಾಕು, ರಾಮು ಬೇಡ, ನನ್ನ ತಮ್ಮಗಳು ಬೇಡ, ಇಬ್ಬರು ಬ್ರದರ್ಸು ಬೇಡ, ನಿನ್ನ ನಾನೇ ತಡಿತೇನೆ, ರಾಮ ಬರೋ ತನಕ ನಿನ್ನನ್ನು ನಿಲ್ಲಿಸ್ತೇನೆ ಅಂಥೇಳಿ ಜಟಾಯು ಹೇಳ್ತಾನೆ. ನಾನು ಜೀವಂತ ಇರುವ ತನಕ ಸೀತೆಯ ಅಪಹರಣ ಅಸಾಧ್ಯ. ನಾನೀಗ ಜೀವಂತ ಇರೋ ತನಕನೂ ನೀ ಸೀತೆಯನ್ನು ಇಲ್ಲಿಂದ ಎತ್ಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ರಾಮ ಬರುವ ತನಕ ನಿನ್ನೊಂದಿಗೆ ಕಾದುವೆ. ರಾಮ ಬರೋ ತನಕ ನಾನು ನಿನ್ನೊಂದಿಗೆ ಯುದ್ಧ ಮಾಡ್ತೇನೆ, ನಿನ್ನ ಮುಂದೆ ಹೆಜ್ಜೆ ಹಿಡ್ದಂಗೆ ನೋಡ್ಕೊಳ್ತೇನೆ ಅಂಥೇಳಿ ಜಟಾಯು ಇಡೀ ಗಟ್ಟಿತನದಿಂದ ವೀರಾವೇಶದಲ್ಲಿ ರಾವಣನಿಗೆ ಎಚ್ಚರಿಕೆ ಕೊಡ್ತಾನೆ. ಕಂಚಿನ ಕಿವಿ ರಾವಣ ಸಿಟ್ಟಿಗೆದ್ದ ಜಟಾಯುವಿನ ನ್ಯಾಯಸಮ್ಮತ ಮಾತುಗಳನ್ನು ಕೇಳಿ ಜಟಾಯುವಿನ ಮೇಲೆ ಪ್ರಹಾರ ಮಾಡಿದ. ಕಂಚಿನ ಕಿವಿ ರಾವಣ ಏನು ಕಿವಿ ಹಾಕೋಲಿಲ್ಲ, ಏನು ಉಪದೇಶ ಹೇಳಿದ್ದ, ಏನು ಎಚ್ಚರಿಕೆ ಕೊಟ್ಟಿದ್ದ ಜಟಾಯು ಯಾವುಕ್ಕೂ ಅವನು ಲಕ್ಷ್ಯ ಕೊಡಲಿಲ್ಲ, ಮಾನ್ಯತೆ ಕೊಡಲಿಲ್ಲ. ನೇರವಾಗಿ, ಯಾಕಂದರೆ ಜಟಾವಿನ ಬಾಯಿಂದನೇ ಬರ್ತಿದೆ, ನಾನು ಇನ್ನು ಯುದ್ಧ ಮಾಡ್ಯಾರು ಅಂತ ತಡಿತೀನಿ ಅಂತ ಬಂದಾಗ ಇವನೇ ರಾವಣ ಏನು ಮಾಡ್ತಾನೆ, ಜಟಾವಿನ ಮೇಲೆ ಪ್ರಹಾರ ಮಾಡ್ತಾನೆ. ಎರಡು ಮಹಾಮೋಡಗಳ ಮಧ್ಯೆ ಘರ್ಷಣೆಯಂತೆ ಯುದ್ಧ ನಡೆಯಿತು ಜಟಾಯು ರಾವಣರ ಮಧ್ಯೆ. ಇಲ್ಲಿ ಮತ್ತು ಅಲಂಕಾರ ಶಾಸ್ತ್ರ ಬರೆದಿದೆ, ಇಬ್ಬರು ನಡುವೆ ಯುದ್ಧ ನಡೀತಿದ್ದು. ಜಟಾಯು ಮತ್ತು ರಾವಣ ಇಬ್ಬರು ದೈತ್ರನ. ಈ ಇಬ್ಬರ ನಡುವೆ ಯುದ್ಧ ನಡೆದಾಗ ಹೇಗೆ ಕಾಣಿಸ್ತಿತ್ತಂದ್ರೆ ಆಕಾಶದಾಗ ಎರಡು ದೈತ ಮೋಡಗಳ ಮಧ್ಯೆ ಘರ್ಷಣೆ ಆದಂಗೆ ಅನ್ನಿಸ್ತಿದೆ. ಎರಡು ದೈತ ಮೋಡಗಳು, ಮಳೆಗಾಲದಾಗ ನೋಡ್ತೀರಿ ದೊಡ್ಡ ದೊಡ್ಡ ಮೋಡಗಳು ಬರ್ತಿರ್ತಾವ. ಆ ಮೋಡಗಳ ಘರ್ಷಣೆಯಿಂದಾಗಿ ಭೂಮಿಯಾಗ ಏನೇನೋ ಅಲ್ಲೆಲ್ಲೋ ಕಲ್ಲೆಲ್ಲ ಆಗ್ತಿರ್ತಾವ, ಮಳೆ ಸಿಕ್ಕಾಪಟ್ಟಿ ಬರ್ತಿರ್ತಾವೆ, ಗುಡುಗು ಮಿಂಚು ಸಿಡಿಲು ಎಲ್ಲ ನೋಡ್ತಿರ್ತೀರಿ. ಅಂಥ ಒಂದು ಭಯಾನಕ ದೃಶ್ಯ ಇಲ್ಲಿ ಇವರಿಬ್ಬರು ಕಾದುವಾಗ ಕಂಡು ಬರ್ತಿದೆ. ಎರಡು ಮಾಲ್ಯವತ ಪರ್ವತಗಳ ಮಧ್ಯೆ ಕಾದಾಟ ನಡೆದಂತೆ ಜಟಾಯು ರಾವಣ ಮತ್ತೊಂದು ಹೋಲಿಸ್ತಾನೆ. ಯಾಕಂದ್ರೆ ಮಾಲ್ಯವತ ಪರ್ವತ ಅಂದರೆ ಈ ದೊಡ್ಡ ದೊಡ್ಡ ಶಿಖರಗಳೇನಿವೆಲ್ಲ, ದೊಡ್ಡ ದೊಡ್ಡ ಪರ್ವತಗಳೇನಿವೆಲ್ಲ, ಆ ಎರಡು ಪರ್ವತಗಳ ಮಧ್ಯದಲ್ಲಿ ಹೇಗೆ ಒಂದು ಘರ್ಷಣೆ ಆಗ್ತಿದೆಯಲ್ಲ, ತಿಕ್ಕಾಟ ಆಗ್ತಿದೆ, ಆ ತಿಕ್ಕಾಟದಿಂದ ಹೇಗೆ ಅಲ್ಲಿ ವಾತಾವರಣ ನಿರ್ಮಾಣ ಆಗ್ತಿದೆ, ಅದೇ ರೀತಿ ರಾವಣ ಮತ್ತು ಜಟಾಯು ಮಧ್ಯೆ ನಡೆದಂಥ ಯುದ್ಧ ಆ ಪರಿಣಾಮಗಳನ್ನು ಬೀರ್ತಿದೆ. ಅಂದರೆ ಎರಡು ಬೃಹತ್ ಪರ್ವತಗಳ ಮಧ್ಯೆ ಏನೋ ಒಂದು ಡಿಕ್ಕಿ ಆದಂಗೆ ಆಗಿದೆ, ಹೊಡೆದ ಇದು ಎದುರು ಬದ್ರು ಡಿಕ್ಕಿ ಆಗಂಗೆ ಘರ್ಷಣೆ ನಡೆದಂಗೆ ಇದು ಕಾಣಿಸ್ತಿದೆ. ತೀಕ್ಷ್ಣ ಬಾಣಗಳ ಪ್ರಹಾರ ಮಾಡಿದ ರಾವಣ ತಕ್ಷಣ ಜಟಾಯುವ ಮೇಲೆ ಗರುಡರಾಜ ಜಟಾಯು ಸಹಿಸಿತು ರಾವಣನ ಬಾಣಗಳ ಸುರಿಮಳೆ. ಇಷ್ಟ ನಡೆದಾಗ ಅವ್ನು ಗೊತ್ತಾಗ್ತಿದ್ದು ಇವು ಮಹಾ ಬಲಶಾಲಿದಾನ ಅಂತೇಳಿ ತನ್ನಲ್ಲಿದ್ದಂಥ ಬಾಣಗಳ ಪ್ರಹಾರ ಮಾಡ್ತಾನೆ. ಅವನು ಭಾಳ ಬುದ್ಧಿವಂತ ಇರ್ತಾನೆ ಜಟಾಯು. ಅವುಗಳನ್ನು ತಪ್ಪಿಸಿಕೊಂಡು ರಾವಣನ ಈ ಬಾಣಗಳ ಸುರಿಮಳೆಯನ್ನು ತಪ್ಪಿಸಿಕೊಂಡು ಅವನೊಂದಿಗೆ ಸೆಣಸಾಡಲು ಸಿದ್ಧನಾಗಿ ನಿಲ್ತಾನೆ. ಮುಂದೆ ಯಾವ ರೀತಿ ಯುದ್ಧ ಮುಂದುವರಿತೈತೆ ಅನ್ನೋದನ್ನು ಮತ್ತು ಏನಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.